ಪೊಲೀಸ್ ಇಲಾಖೆಗೆ, ನಾಡದ್ರೋಹಿ ಎಂಎಸ್ ಸಂಘಟನೆಗೆ, ನಾಡದ್ರೋಹಿ ಎಂಎಸ್ ಸಂಘಟನೆಗೆ, ಗಡಿಪಾರು ಗುಂಡ ಶುಭಂ ಸಳಿಕೆಗೆ, ಗಡಿಪಾರು ಗುಂಡ ಶುಭಂ ಸಳಿಕೆಗೆ, ನಾಡದ್ರೋಹಿ ಎಂಎಸ್ ಸಂಘಟನೆಗೆ, ಕರಾಳ ದಿನಾಚರಣೆ ಅವಕಾಶ ಮಾಡಿಕೊಟ್ಟ ಪೊಲೀಸ್ ಇಲಾಖೆಗೆ. ಏನು ನಮ್ಮೆಲ್ಲ ಕನ್ನಡಿಗರು ಸೇರಿ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ನಾಡದ್ರೋಹಿ ಗಡಿಪಾರಾದಂಥ ವ್ಯಕ್ತಿ ಎಂಎಸ್ ಗುಂಡಾ ಶುಭಂ ಸಳಿಕೆ ಅವರ ತಂಡ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕರಾಳ ದಿನಾಚರಣೆಯನ್ನು ಮಾಡಿರುವುದನ್ನು ಖಂಡಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಹೋರಾಟವನ್ನು ಮಾಡ್ತಾ ಇದೆ. 10 ರಿಂದ 15 ಗುಂಡಾ ಕೇಸ್ ಇರುವಂಥ ಗಡಿಪಾರಾದಂಥ ವ್ಯಕ್ತಿಯನ್ನು ಬೆಳಗಾವಿ ಒಳಗಡೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೊಲೀಸ್ ಇಲಾಖೆಗೆ ಇವತ್ತು ನಾವು ಎಚ್ಚರಿಕೆಯನ್ನು ನೀಡುವುದರ ಮುಖಾಂತರ ಏನು ರಮಾಕಾಂತ್ ಕುಂಡಸ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ರಾಷ್ಟ್ರ ಭಾಷೆ ನಮ್ಮ ಮಾತೃಭಾಷೆ ಮರಾಠಿ, ನಾವು ನಮ್ಮ ಮಾತೃಭಾಷೆ ಇದ್ದಲ್ಲಿ ನಾವು ಇರುವುದಕ್ಕೆ ಇಚ್ಛೆಯನ್ನು ಪಡ್ತೇವೆ ಅಂತೇಳಿ ರಮಾಕಾಂತ್ ಕುಂಡಸ್ಕರ್ ಅವರಿಗೆ ಒಂದು ಮಾತನ್ನು ಹೇಳ್ತೇನೆ, ನಿಮ್ಮ ಮಾತೃಭಾಷೆ ಮರಾಠಿ ಇದೆ, ನೀವು ಮಹಾರಾಷ್ಟ್ರಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗುವಂಥ ಖರ್ಚು ವೆಚ್ಚನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಕೊಡೋದಕ್ಕೆ ಸಿದ್ಧಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಮತ್ತು ಕಮಿಷನರ್ ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಕರಾಳ ದಿನಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತೇಳಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮಾತಿಗೂ ಕೂಡ ಬೆಲೆ ಇಲ್ಲ, ಮಾನ್ಯ ಪೊಲೀಸ್ ಆಯುಕ್ತರಿಗೂ ಕೂಡ ಬೆಲೆ ಇಲ್ಲದ ಹಾಗೆ ಶಾಪೂರ್ ಠಾಣಾ ಸಿಬ್ಬಂದಿಗಳು ಕರಾಳ ದಿನಾಚರಣೆ ಮಾಡುವಂಥ ಎಂಇಎಸ್ ಮುಖಂಡರನ್ನು ಎಂಇಎಸ್ ಗುಂಡಾಗಳಿಗೆ ಅವಕಾಶ ಮಾಡಿಕೊಡೋದಲ್ಲದೆ ಅವರಿಗೆ ಬಂದೋಬಸ್ತನ್ನು ನೀಡುವಂಥ ಕೆಲಸ ಮಾಡಿರುವಂಥ ಶಾಪೂರ್ ಠಾಣಾಧಿಕಾರಿಯನ್ನು ಆ ಒಂದು ಬಂದೋಬಸ್ತಲ್ಲಿ ಭಾಗಿಯಾದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ತತ್ಕ್ಷಣವೇ ವಜಾಗೊಳಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕನ್ನಡಿಗರ ಕಣ್ಣು ಒರೆಸುವಂಥ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಇವತ್ತು ತತ್ಕ್ಷಣವೇ ಬರಬೇಕು. ಯಾವುದಕ್ಕಾಗಿ ಯಾವ ರಾಜಕಾರಣಿಗಳ ಒತ್ತಡಕ್ಕಾಗಿ ಕರಾಳ ದಿನಾಚರಣೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡಬೇಕು. ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜನ್ ಅವರು ಬೆಳಗಾವಿಯ ವಿಚಾರವಾಗಿ ಏನಾದರೂ ಕನ್ನಡ ವಿಚಾರವಾಗಿ ಬೆಳಗಾವಿಗೆ ಬರ್ತಾ ಇದ್ರೆ ಅವರನ್ನು ಬಾಗೇವಾಡಿ ಟೋಲಲ್ಲಿ ಬಂಧನ ಮಾಡುವಂಥದ್ದು. ಈ ಎಂಎಸ್ ಗುಂಡಾಗಳು ಇಲ್ಲೇ ಬೆಳಗಾವಿಯಲ್ಲಿದ್ದು ಮತ್ತು ಗಡಿಪಾರಾದಂಥ ವ್ಯಕ್ತಿಯನ್ನು ಬೆಳಗಾವಿಗೆ ಪ್ರವಾಸ ಮಾಡಿಕೊಡೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂಥ ಪೊಲೀಸ್ ಇಲಾಖೆ ಯಾಕೆ ಎಂಎಸ್ ಗುಂಡಾಗಳನ್ನು ಬಂಧನ ಮಾಡುವುದಿಲ್ಲ? ಯಾವ ರಾಜಕಾರಣಿಗಳ ಕೈಚೀಲಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ? ಪೊಲೀಸ್ ಇಲಾಖೆ ಕರ್ನಾಟಕದ ಹಿತವನ್ನು ಕಾಯಬೇಕೇ ವಿನ ಮಹಾರಾಷ್ಟ್ರದ ಗುಂಡಾಗಳನ್ನು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ತರುವಂಥ ನಾಡದ್ರೋಹಿಗಳಿಗೆ ಯಾವತ್ತೂ ಕೂಡ ಸಹಮತವನ್ನು ನೀಡಬಾರ್ದು. ಏನಿವತ್ತು ಎಂಇಎಸ್ ನಾಡದ್ರೋಹಿ ಗುಂಡ ನಾಮರ್ಥ ಆಗಿರ್ತಕ್ಕಂಥ ಶುಭಂ ನಪುಂಸಕ ಶುಭಂ ಸಳಿಕೆ ಜೊತೆ ಸೆಲ್ಫಿಯನ್ನು ತೆಗೆದುಕೊಂಡಂತ ಪೊಲೀಸ್ ಅಧಿಕಾರಿಯನ್ನು ತತ್ಕ್ಷಣವೇ ಸಸ್ಪೆಂಡ್ ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ನಡೆ ಬೆಳಗಾವಿ ಕಡೆ ಅಂತೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೂಪೇಶ್ ರಾಜನ್ ಅವರ ನೇತೃತ್ವದಲ್ಲಿ ನಮ್ಮ ನಡೆ ಬೆಳಗಾವಿ ಕಡೆ ಅನ್ನುವಂಥ ಹೋರಾಟವನ್ನು ಮಾಡಬೇಕಾಗ್ತದೆ. ತತ್ಕ್ಷಣವೇ ಪೊಲೀಸ್ ಆಯುಕ್ತರು ಶಾಲಾ ಮಕ್ಕಳನ್ನು 6 ವರ್ಷ 7 ವರ್ಷ 10 ವರ್ಷ ಮಕ್ಕಳನ್ನು ಪ್ರಪಂಚವೇ ಜ್ಞಾನವೇ ಗೊತ್ತಿಲ್ಲದಂತ ಇವತ್ತು ಆ ಮಕ್ಕಳನ್ನು ಹೋರಾಟಕ್ಕೆ ಭಾಗಿ ಮಾಡಿದರು. ಮರಾಠಿಯನ್ನು ಕಲಿತು ನೀವು ಉತ್ತಂಗಕ್ಕೆ ಹೋಗಬೇಕಾಗಿದೆ, ಏನು ಇಂಜಿನಿಯರ್ ಆಗಬೇಕಾಗಿದೆ, ಡಾಕ್ಟರ್ ಆಗಬೇಕಾಗಿದೆ. ಆ ಮಕ್ಕಳಿಗೆ 10ನೇ ತರಗತಿವರೆಗೆ ಉತ್ತಮವಾದ ಕನ್ನಡವನ್ನು ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ ಈ ಕರಾಳ ದಿನಾಚರಣೆ ಮಾಡುವಂಥ ನಾಡದ್ರೋಹಿಗಳನ್ನು ರಾಜಕೀಯ ವ್ಯಕ್ತಿಗಳನ್ನು ದೂರಿಟ್ಟು ಆ ಮಕ್ಕಳಿಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆ ಮಕ್ಕಳನ್ನು ಉಪಯೋಗಿಸಿಕೊಂಡಂಥ ನಾಡದ್ರೋಹಿ ಸಂಘಟನೆಯನ್ನು ಮುಖಂಡರನ್ನು ತತ್ಕ್ಷಣವೇ ಬಂಧನ ಮಾಡಬೇಕು ಅಂತೇಳಿ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಆಗ್ರಹವನ್ನು ಮಾಡ್ತಾ ಇದೆ. ಅಂತೇಳಿ ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಬೆಳಗಾವಿ. ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ
ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ರಾಜನಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು. ಬೇಕೇ ಬೇಕು, ರಾಜನಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ, ರಾಜನಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ, ರಾಜನಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು.